ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ ನನಗೆ, ಮತ್ತು ಜಿಲ್ಲಾಡಳಿತಗಳು ಇದ್ರ ಬಗ್ಗೆ ಯಾರೂ ಗಮನ ವಹಿಸಿಲ್ಲ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಈ ರಾಜ್ಯ ಡೆಂಗು ರಾಜ್ಯ ತರ ಆಗ್ತಾ ಇದೆ. 8,000ಕ್ಕೂ ಹೆಚ್ಚು ಪ್ರಕರಣ ಈ ರಾಜ್ಯದಲ್ಲೇ ಇದೆ. ಕರ್ನಾಟಕ ರಾಜ್ಯದಲ್ಲಿ ಏನ್ ಕ್ರಮ ತಗೊಂಡಿದ್ದೀರಿ? ಜಿಲ್ಲಾಡಳಿತಗಳು ಏನ್ ಕ್ರಮ ತಗೊಂಡಿದೆ? ಆರೋಗ್ಯ ಇಲಾಖೆಯವರು ಏನ್ ತಗೊಂಡಿದ್ದಾರೆ ಕ್ರಮಗಳು? ಏನೂ ಇಲ್ಲ. ಜನರಿಗೆ ಹೋಗ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಅದು ಇಲ್ಲ. ನಗರ ಸಭೆಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ತಾ ಇದ್ದೀರಿ? ಎಲ್ಲಂದ್ರೆ ಅಲ್ಲಿ ನೀರು ಶೇಖರಣೆಗಳಾಗ್ತಾ ಇದೆ, ಟೈರ್ಗಳು ಶೇಖರಣೆ ಆಗಿದೆ. ಯಾಕೆ ಡೆಂಗು ಬರ್ತಾ ಇದೆ? ಅದರಲ್ಲಿ ಇವತ್ತು ಡೆಂಗ್ಯೂ ಯಾವ ರೀತಿ ಸೀರಿಯಸ್ನೆಸ್ ಇದೆ, ಇದ್ರ ಬಗ್ಗೆ ಏನಾದರೂ ಮೊನ್ನೆ ನಾನು ನಿನ್ನೆ ಕೂಡ ಒಂದು ಸಾವಿನ ಪ್ರಕರಣ ನೋಡಿದೆ. 7-8 ಸಾವು ಪ್ರಕರಣಗಳಾಗಿದೆ. ಹಾಗಾಗಿ ಈ ರಾಜ್ಯದಲ್ಲಿ ಯಾವುದನ್ನು ಗಂಭೀರವಾಗಿ ತೆಗೆದುಕೊಂಡು ಜನರ ರಕ್ಷಣೆಯನ್ನ ಮಾಡ್ತಾ ಇಲ್ಲ ಸರಿಯಾಗಿ. ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ ನನಗೆ, ಮತ್ತು ಜಿಲ್ಲಾಡಳಿತಗಳು ಇದ್ರ ಬಗ್ಗೆ ಯಾರೂ ಗಮನ ವಹಿಸಿಲ್ಲ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಈ ರಾಜ್ಯ ಡೆಂಗು ರಾಜ್ಯ ತರ ಆಗ್ತಾ ಇದೆ. 8,000ಕ್ಕೂ ಹೆಚ್ಚು ಪ್ರಕರಣ ಈ ರಾಜ್ಯದಲ್ಲೇ ಇದೆ. ಕರ್ನಾಟಕ ರಾಜ್ಯದಲ್ಲಿ ಏನ್ ಕ್ರಮ ತಗೊಂಡಿದ್ದೀರಿ? ಜಿಲ್ಲಾಡಳಿತಗಳು ಏನ್ ಕ್ರಮ ತಗೊಂಡಿದೆ? ಆರೋಗ್ಯ ಇಲಾಖೆಯವರು ಏನ್ ತಗೊಂಡಿದ್ದಾರೆ ಕ್ರಮಗಳು? ಏನೂ ಇಲ್ಲ. ಜನರಿಗೆ ಹೋಗ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಅದು ಇಲ್ಲ. ನಗರ ಸಭೆಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ತಾ ಇದ್ದೀರಿ? ಎಲ್ಲಂದ್ರೆ ಅಲ್ಲಿ ನೀರು ಶೇಖರಣೆಗಳಾಗ್ತಾ ಇದೆ, ಟೈರ್ಗಳು ಶೇಖರಣೆ ಆಗಿದೆ. ಯಾಕೆ ಡೆಂಗು ಬರ್ತಾ ಇದೆ? ಅದರಲ್ಲಿ ಇವತ್ತು ಡೆಂಗ್ಯೂ ಯಾವ ರೀತಿ ಸೀರಿಯಸ್ನೆಸ್ ಇದೆ, ಇದ್ರ ಬಗ್ಗೆ ಏನಾದರೂ ಮೊನ್ನೆ ನಾನು ನಿನ್ನೆ ಕೂಡ ಒಂದು ಸಾವಿನ ಪ್ರಕರಣ ನೋಡಿದೆ. 7-8 ಸಾವು ಪ್ರಕರಣಗಳಾಗಿದೆ. ಹಾಗಾಗಿ ಈ ರಾಜ್ಯದಲ್ಲಿ ಯಾವುದನ್ನು ಗಂಭೀರವಾಗಿ ತೆಗೆದುಕೊಂಡು ಜನರ ರಕ್ಷಣೆಯನ್ನ ಮಾಡ್ತಾ ಇಲ್ಲ ಸರಿಯಾಗಿ. ಆರೋಗ್ಯ ಇಲಾಖೆ ಏನ್ ಮಾಡ್ತಾ ಇದೆ ಗೊತ್ತಾಗ್ತಾ ಇಲ್ಲ ನನಗೆ, ಮತ್ತು ಜಿಲ್ಲಾಡಳಿತಗಳು ಇದ್ರ ಬಗ್ಗೆ ಯಾರೂ ಗಮನ ವಹಿಸಿಲ್ಲ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಈ ರಾಜ್ಯ ಡೆಂಗು ರಾಜ್ಯ ತರ ಆಗ್ತಾ ಇದೆ. 8,000ಕ್ಕೂ ಹೆಚ್ಚು ಪ್ರಕರಣ ಈ ರಾಜ್ಯದಲ್ಲೇ ಇದೆ. ಕರ್ನಾಟಕ ರಾಜ್ಯದಲ್ಲಿ ಏನ್ ಕ್ರಮ ತಗೊಂಡಿದ್ದೀರಿ? ಜಿಲ್ಲಾಡಳಿತಗಳು ಏನ್ ಕ್ರಮ ತಗೊಂಡಿದೆ? ಆರೋಗ್ಯ ಇಲಾಖೆಯವರು ಏನ್ ತಗೊಂಡಿದ್ದಾರೆ ಕ್ರಮಗಳು? ಏನೂ ಇಲ್ಲ. ಜನರಿಗೆ ಹೋಗ್ಲಿ ಅರಿವು ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ, ಅದು ಇಲ್ಲ. ನಗರ ಸಭೆಗಳಲ್ಲಿ, ನಗರ ಪ್ರದೇಶಗಳಲ್ಲಿ ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ತಾ ಇದ್ದೀರಿ? ಎಲ್ಲಂದ್ರೆ ಅಲ್ಲಿ ನೀರು ಶೇಖರಣೆಗಳಾಗ್ತಾ ಇದೆ, ಟೈರ್ಗಳು ಶೇಖರಣೆ ಆಗಿದೆ. ಯಾಕೆ ಡೆಂಗು ಬರ್ತಾ ಇದೆ? ಅದರಲ್ಲಿ ಇವತ್ತು ಡೆಂಗ್ಯೂ ಯಾವ ರೀತಿ ಸೀರಿಯಸ್ನೆಸ್ ಇದೆ, ಇದ್ರ ಬಗ್ಗೆ ಏನಾದರೂ ಮೊನ್ನೆ ನಾನು ನಿನ್ನೆ ಕೂಡ ಒಂದು ಸಾವಿನ ಪ್ರಕರಣ ನೋಡಿದೆ. 7-8 ಸಾವು ಪ್ರಕರಣಗಳಾಗಿದೆ. ಹಾಗಾಗಿ ಈ ರಾಜ್ಯದಲ್ಲಿ ಯಾವುದನ್ನು ಗಂಭೀರವಾಗಿ ತೆಗೆದುಕೊಂಡು ಜನರ ರಕ್ಷಣೆಯನ್ನ ಮಾಡ್ತಾ ಇಲ್ಲ ಸರಿಯಾಗಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.